ನಮಸ್ಕಾರ, ಸುಖಿ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಸೋರಿಯಾಸಿಸ್ ಅಂದ ತಕ್ಷಣ ಸಾಕಷ್ಟು ಜನ ಭಯಭೀತರಾಗ್ತಾರೆ, ಗಾಬರಿ ಆಗ್ತಾರೆ. ನನಗೆ ಸೋರಿಯಾಸಿಸ್ ಇದೆ ಅಂತ ಬೇರೆಯವ್ರಿಗೆ ಹೇಳ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಒಂಥರ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ಸೋಷಿಯಲೈಸ್ ಆಗೋದು ಕೂಡ ಕಮ್ಮಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಅಂದ್ರೆ ಏನು, ಸೋರಿಯಾಸಿಸ್ ಬರೋದಕ್ಕೆ ಯಾವೆಲ್ಲ ಕಾರಣಗಳಿದೆ, ಹಾಗೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು, ಇದರಿಂದ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೋದಾ, ಇದನ್ನೆಲ್ಲ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯಾ ಆಯುರ್ವೇದ ಫೌಂಡೇಶನ್ ನ ಪ್ರೆಸಿಡೆಂಟ್ ಆದಂತಹ ಖ್ಯಾತ ವೈದ್ಯರಾದ ಡಾಕ್ಟರ್ CA ಕೇಶವ್ ರವರು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ನಾನು ಹಾಗೆ ಹೇಳ್ತಾ ಇದ್ದೆ, ಸೋರಿಯಾಸಿಸ್ ಇದೆ ಅಂದ ತಕ್ಷಣ ಸಾಕಷ್ಟು ಮಂದಿ ಗಾಬರಿ ಆಗ್ತಾರೆ, ಭಯಭೀತರಾಗ್ತಾರೆ. ಹಾಗೆ ನಂಗೆ ಸೋರಿಯಾಸಿಸ್ ಇದೆ ಅಂತ ಹೇಳ್ಕೊಡೋದಕ್ಕೂ ಕೂಡ ತುಂಬಾ ಮುಜುಗರ ಪಡ್ತಾರೆ. ತಮ್ಗೆ ಇಷ್ಟವಾದಂತಹ ಬಟ್ಟೆ ಹಾಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದಾಗಿರಬಹುದು, ಹಾಗೆ ಸೋಷಿಯಲೈಸ್ ಆಗೋದಕ್ಕೂ ಕೂಡ ಸಾಕಷ್ಟು ಯೋಚನೆ ಮಾಡ್ತಾರೆ. ಏನ್ ಹೇಳ್ತೀರಾ ಡಾಕ್ಟರ್? ಅಂದ್ರೆ ಮೊದಲನೇದಾಗಿ ಈ ಸೋರಿಯಾಸಿಸ್ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡೋದಾದ್ರೆ. ಬಹಳ ಒಳ್ಳೆ ಪ್ರಶ್ನೆ. ಬಹುತೇಕ ಇವತ್ತಿಷ್ಟೆಲ್ಲ ನಗರೀಕರಣ ಅಥವಾ ನಾವು ಸಿವಿಲೈಸೇಷನ್ ಜಾಸ್ತಿ ಇಂಪ್ರೂವ್ ಆಗ್ತಿದೆ, ತುಂಬ ಮಾಡರ್ನೈಸ್ಡ್ ಆಗಿದ್ದೀವಿ ಅಂತೆಲ್ಲ ಹೇಳ್ಕೊಂಡ್ರು ಕೂಡ ಇಟ್ ಈಸ್ ಸ್ಟಿಲ್ ಸೋಷಿಯಲ್ ಸ್ಟಿಗ್ಮಾ. ಯಾವ ಹಂತಕ್ಕೆ ಸೋರಿಯಾಸಿಸ್ಸು ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡುತ್ತೆ ಅಂದರೆ, ಬಹುಶಃ ಮದುವೆ ಆಗ್ತಕ್ಕಂಥ ವಯಸ್ಸಿನ ಒಂದು ಹೆಣ್ಣು ಎಕ್ಸಾಂಪಲ್ ಟು ಸೇ, ನಾನು ಮದುವೆ ಆಗಲ್ಲ ಫಾರ್ ಸಮ್ ರೀಸನ್ ಅಂತ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಯಾಕಂದರೆ ಅಂಡರ್ಲೈನ್ ಕಾಸಸ್ ಸೋರಿಯಾಸಿಸ್ಸು. ಅಥವಾ ಪ್ರೆಸೆಂಟಬಿಲಿಟಿ, ಅದು ಮದುವೆ ಮನೆಗೆ ಹೋಗಬೇಕು, ಬರ್ತ್ಡೇಗೆ ಹೋಗಬೇಕು, 4-6 ಜನ ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ಬೇಕು ತಮಗೆ ತಾವು ಅಂದಾಗ ಹಿಂದೇಟ್ ಹಾಕ್ತಕ್ಕಂಥದ್ದು, ಒಂದು ಹೆಜ್ಜೆ ಹಿಂದೆ ಇಡ್ತಕ್ಕಂಥದ್ದು. ಆ್ಯಂಡ್ ಶಾರೀರಿಕ ಸಮಸ್ಯೆ ಡೆಫಿನೆಟ್ಲಿ ಇದಕ್ಕೆ ಏಕಕುಷ್ಠ ಅಥವಾ ಕಿಟುಬಕುಷ್ಠ ಅಂತಕ್ಕಂಥ ಒಂದು ಕ್ಲಾಸಿಫಿಕೇಷನಲ್ಲಿ ನಾವು ಆಯುರ್ವೇದ ಫೋಕಸ್ ಮಾಡ್ತೀವಿ. ಸೊ ದಟ್ ಈಸ್ ಪಾರ್ಟ್ 1. ಸಮಸ್ಯೆ ಸ್ಕಿನ್ನಲ್ಲಿ ಏನಿದೆ, ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಏನಿದೆ, ದಟ್ ಈಸ್ ಪಾರ್ಟ್ A. ಪಾರ್ಟ್ B, ಇಟ್ಸ್ ಎ ಮೈಂಡ್ ಸೆಟ್ ಇಶ್ಯೂ. ಅಂದರೆ ನನಗೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆಯಲ್ಲ, ಇದರಿಂದ ಹೊರಗೆ ಬರೋದೇ ಇಲ್ವಾ, ಅಥವಾ 4 ಜನ ನಾನು ನೋಡಿ ಏನಂತಾರೆ, ನಗಾಡ್ಬಿಟ್ರೆ ಏನು ಮಾಡೋದು, ಐ ಕಾಂಟ್ ಜಸ್ಟ್ ಟೇಕ್ ಇಟ್. ಇದೇ ವರ್ಡು ಯೂಶಲಿ ಎಜುಕೇಟೆಡ್ ಸೆಗ್ಮೆಂಟಲ್ಲಿ ನೋಡ್ತಿದ್ದೆ. ಸರ್, ನನಗೆ ಪೇಷಂಟ್ ಅನ್ನೋ ಪದ ಅವ್ರ ಬಾಯಿಂದ ನಾನು ಕೇಳೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ನಾನು ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಇನ್ನೂ ಸಿಂಪ್ಲಿಫೈಡ್ ಟರ್ಮ್ಸು, ಸೀಕ್ರೆಟ್ನ ಅನ್ರಿವೀಲ್ ಮಾಡಬೇಕು ಮಾಧ್ಯಮದಲ್ಲಿ ಅಂದರೆ ತುಂಬ ಬೆಳಕಿದ ಕಡೆ ಬರೋದೇ ಇಲ್ಲ. ಕತ್ಲಿರ್ಬೇಕು. ಸಾಯಂಕಾಲ 10 ಗಂಟೆಗೆ ಹೋದೆ, ಮಾತಾಡಿದೆ, ಬಂದೆ, ಯಾವುದೋ ಮದುವೆ ಮನೆಗೆ ಹೋದೆ, ಹಿಂಗೆ ಅಂದ್ಬಿಟ್ಟು ಬಂದ್ಬಿಟ್ಟೆ, ಒಂದು ಶೇಕ್ ಹ್ಯಾಂಡ್ ಕೊಟ್ಟರೆ ಕೈಯಲ್ಲಿರೋದು ಕಾಲಲ್ಲಿರೋದು ಕಾಣಿಸ್ಬಿಡುತ್ತೆ ಅಂತ. ಸೀನ್ ಎಜುಕೇಟೆಡ್ ಕ್ಲಾಸು, ಫೈನಾನ್ಷಿಯಲಿ ಎಕನಾಮಿಕಲಿ ತುಂಬ ಸ್ಟೇಬಲ್ ಕ್ಲಾಸು, ಸಿಕ್ಕಾಪಟ್ಟೆ ನಾವು ಕವರಪ್ ಮಾಡ್ಕೊಳ್ಳೋಕ್ಕೆ ಡಿಸೀಸ್ನ ಶ್ರೀಮಂತರು ಅಂತ ತೋರಿಸ್ಕೊಂಡು ಆರ್ಥಿಕವಾಗಿ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ, ಕಾಯಿಲೆ ಒಳಗೆ ಎಷ್ಟಿದ್ರು ಅಂತ ಹೇಳಿ ಗ್ಲೌಸ್ ಹಾಕೊಳ್ತಕ್ಕಂಥದ್ದು, ಫುಲ್ ಆರ್ಮ್ ಕೋಟು ಗಿಟ್ಟು ಹಾಕೊಂಡು ಯಾವಾಗಲೂ ಇರತಕ್ಕಂಥದ್ದು, ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಪಾಯಿಂಟ್ ಟು ಬಿ ಅಂಡರ್ಸ್ಟುಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಸ್ ಸೋರಿಯಾಸಿಸ್. ಅದು ನಾವು ಏಕಕುಷ್ಠ ಅಥವಾ ಕಿಟುಬಕುಷ್ಠ ಅಂತ ಒಂದು ಸ್ಥೂಲ ವರ್ಗೀಕರಣ ನಾವು ಆಯುರ್ವೇದದಲ್ಲಿ ಮಾಡ್ತೀವಿ. ಅನೇಕದಂಥ ಸ್ಕಿನ್ ಡಿಸಾರ್ಡರ್ಸಲ್ಲಿ ಪ್ರಮುಖವಂಥದ್ದು ಇದಿದೆ ಅಂತ. ಸೊ ಇಮ್ಯೂನ್ ಲೆವೆಲ್ಸ್ ಅಂದರೆ ನಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವಂ ಸಮರ್ಥಾನಿ ಭವಂತಿ. ವ್ಯಾಧಿ ಕ್ಷಮತ್ವಂ ನಾಮ ವ್ಯಾಧಿ ಬಲ ವಿರೋಧಿಕತ್ವಂ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವಂ ಇತಿ ಚಾನಿ ಅಂತಕ್ಕಂಥ ಬ್ಯೂಟಿಫುಲ್ ವರ್ಸ್ ಹೇಳ್ತೀವಿ. ಇಮ್ಯುನಿಟಿ ಸ್ಟೆಬಿಲೈಸ್ ಆಗಿಲ್ಲ, ಇಮ್ಯುನಿಟಿ ಆಟ ಆಡ್ತಾ ಇದೆ, ಚೆನ್ನಾಗಿ ಅದನ್ನು ಹತೋಟಿಲಿ ಇಟ್ಕೊಂಡಿಲ್ಲ ಅಂದಾಗ ಸೋರಿಯಾಸಿಸ್ ಮೈಟ್ ಬಿಕಮ್ ಎ ಪರ್ಮನೆಂಟ್ ಇಶ್ಯೂ ಆರ್ ಎ ಪೆರಿನಿಯಲ್ ಇಶ್ಯೂ. ಪೆರಿನಿಯಲ್ ಇಶ್ಯೂ ಅಂದರೆ ಜನವರಿಲಿ ಶುರು ಆಗಿದ್ದು ಮುಂದಿನ ಜನವರಿವರೆಗೂ ನಿಧಾನಕ್ಕೆ ಒಂದಲ್ಲ ಒಂದು ಹಂತದಲ್ಲಿ ಕಂಟಿನ್ಯೂ ಹಾಕೋತ ಹೋಗೋದು. ಒಂದು ಸೀಸನ್ ಜಾಸ್ತಿ, ಒಂದು ಸೀಸನ್ ಕಮ್ಮಿ, ಜಾಸ್ತಿ ಕಮ್ಮಿ, ಜಾಸ್ತಿ ಕಮ್ಮಿ. ಆ್ಯಂಡ್ ಯೂಶಲಿ ಸಿಕ್ಕಾಪಟ್ಟೆ ಮಳೆ ಬಂತು, ಡಿಸೆಂಬರು, ನವೆಂಬರು, ಪೀಕ್ ಚಳಿ, ಅಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬರ್ತಕ್ಕಂಥದ್ದು ಕಾಣ್ತಿರ್ತೀವಿ. ಏನಾಗುತ್ತೆ, ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆಗ್ತಕ್ಕಂಥದ್ದು, ಇಚ್ಚಿಂಗು, ಎಲ್ಲಂದ್ರೆ ಎಲ್ಲಿ ಕೆರ್ಕೊಳ್ತಾನೆ ಇರಬೇಕು. ಕೆರ್ಕೊಂಡಾಗ ಮಾತ್ರ ಇಚ್ನ ಎಕ್ಸ್ಪೀರಿಯನ್ಸ್ನ ಮಾಡಿದಾಗ ಮಾತ್ರ ಸ್ವಲ್ಪ ನಮಗೆ ಕಂಫರ್ಟಬಲ್ ಅನಿಸ್ತಕ್ಕಂಥದ್ದು. ಆ್ಯಂಡ್ ವಿಶೇಷವಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಅದನ್ನು ಕವರ್ ಮಾಡ್ಕೊಳ್ಳಿಕ್ಕೆ ಯು ಶುಡ್ ಆಲ್ವೇಸ್, ಏನು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಸೊ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್, ಟಂಗ್ ಇಸ್ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್, ಸ್ಕಿನ್ ಇಸ್ ಇಂಡೆಕ್ಸ್ ಆಫ್ ಬ್ಲಡ್. ಸೊ ಒಬ್ಬರ ಚರ್ಮ ತುಂಬ ಕಾಂತಿಯುಕ್ತವಾಗಿದೆ, ತುಂಬ ನುಣುಪಾಗಿದೆ, ಹೊಳಿತಾ ಇದೆ. ಸರ್ವೇ ಸಾಮಾನ್ಯವಾಗಿ ಈ ಪುಟ್ಟ ಮಕ್ಕಳ ಒಂದು ಚರ್ಮವನ್ನು ನೋಡಿದಾಗ ಎಷ್ಟು ಮೃದು ಸುಕೋಮಲ ಅಂತ ನಾವು ವರ್ಣನೆ ಮಾಡ್ತೀವಿ. ಆ ಥರದ ಒಂದು ಚರ್ಮ ಎಲ್ಲರೂ ಹೊಂದಲಿಕ್ಕೆ ಸಾಧ್ಯ ಇದೆ. ಅವನು ಎಕ್ಸ್ಟ್ರೀಮ್ ಏನೋ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಇರ್ತೀನಿ ಅಥವಾ ಸಿಕ್ಕಾಪಟ್ಟೆ ಕೋಲ್ಡ್ ರೀಜನಲ್ಲಿ ಇರ್ತೀನಿ, ಆ ಎಕ್ಸ್ಟ್ರೀಮ್ಸ್ ಎಲ್ಲ ಬಿಟ್ಬಿಟ್ರೆ, ಬೆಂಗಳೂರು ಅಂತಕ್ಕಂತಹ ಒಂದು ಉದಾಹರಣೆ ತಗೊಂಡ್ರೆ, ಇಲ್ಲಿ 22 ಡಿಗ್ರಿ ಮಿನಿಮಮ್,
ಒಂದು 18 ಡಿಗ್ರಿಯಿಂದ 30, 36, 37ವರೆಗೂ ಆ ಟೆಂಪ್ರೇಚರ್ ಇರ್ತಕ್ಕಂಥ ರೆಗ್ಯುಲರ್ ಜೀವನ ಮಾಡ್ತಕ್ಕಂಥವ್ರಿಗೆ ಬಹುಶಃ ಪ್ರಾಬ್ಲಮ್ ಆಗಲಾರ್ದು. ಭಯ ಫಸ್ಟ್ ನಾವು ಬಿಡಬೇಕಾಗತ್ತೆ. ದ ಮೋರ್ ಯು ಫಿಯರ್ ದ ಮೋರ್ ಇಟ್ ಟ್ರಬಲ್ಸ್ ಯು. ನೀವು ಜಾಸ್ತಿ ಯೋಚನೆ ಮಾಡಿದಷ್ಟು ಆ ಸಮಸ್ಯೆ ಮತ್ತಷ್ಟು ಮಗದಷ್ಟು ನಮ್ಮ ಮನಸ್ಸನ್ನು ಆವರಿಸ್ತಾ ಬರುತ್ತೆ. ಸೊ ನಾವು ಸರ್ವೇ ಸಾಮಾನ್ಯವಾಗಿ ಆಯುರ್ವೇದದ ದೃಷ್ಟಿಕೋನದಲ್ಲಿ ಚಿಕಿತ್ಸಾತ್ಮಕ ಯಶಸ್ಸು ಸಿಗಬೇಕು ಅಂದಾಗ ಟ್ರೀಟ್ ದಿ ಸೋಲ್, ಟ್ರೀಟ್ ದ ಮೈಂಡ್, ದೆನ್ ದಿ ಬಾಡಿ, ಟ್ರೀಟ್ ದಿ ಆತ್ಮ. ಫಸ್ಟ್ ಆತ್ಮಕ್ಕೆ ಸತ್ವ, ಆತ್ಮ, ಮನಸ್ಸು, ಶರೀರ ಸಿಂಕ್ರೊನೈಸ್ಡ್ ವೇಲಿ ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ಚಿಕಿತ್ಸಾತ್ಮಕ ಯಶಸ್ಸು ಜಾಸ್ತಿ ಆಗಲಿಕ್ಕೆ ಸಾಧ್ಯ. ಸೊ ಮನೋಧೈರ್ಯ, ಮನೋಸ್ಥೈರ್ಯ ಮೊದಲ ಹಂತದಲ್ಲಿ ಅವ್ರಿಗೆ ತುಂಬಿ ಯು ವಿಲ್ ಬಿ ಬ್ಯಾಕ್ ಟು ದ ಮೇನ್ ಸ್ಟ್ರೀಮ್. ಹೆದರಬೇಡಿ, ಸಮಸ್ಯೆ ಇದೆ, ವಾಪಸ್ ಬರ್ತೀರಾ ಅಂತಕ್ಕಂಥದ್ದು ಒಂದು. ಇಷ್ಟೆಲ್ಲ ಆದಮೇಲೆ ಕೆಲವೊಂದು ಥೆರಪೀಸು, ಟ್ರೀಟ್ಮೆಂಟ್ಸು ಮಾಡಬೇಕಾಗತ್ತೆ. ಈಗ ನೀವು ಸಿಕ್ಕಾಪಟ್ಟೆ ಎಸ್ಪೆಷಲಿ ಸಿಂಥೆಟಿಕ್ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ನೈಲಾನ್ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ಬಟ್ಟೆ ಚರ್ಮ ಉಸಿರಾಡೋಕ್ಕೆ ಬಿಡಲ್ಲ ಆ ಥರದ ಮೆಟೀರಿಯಲ್ ನಾನು ಬಟ್ಟೆ ಹಾಕ್ಕೋತೀನಿ ಇವತ್ತು ಅಂತ ಯೋಚನೆ ಮಾಡೋಕ್ಕೂ ಸಿಂಪಲ್ ಕಾಟನ್ ಬಟ್ಟೆನ ನಾನು ಹಾಕ್ಕೊಳ್ತೀನಿ, ಅಟ್ಲೀಸ್ಟ್ ಮನೇಲಿದ್ದಾಗ ತುಂಬ ಲೂಸ್ ಫಿಟ್ಟಿಂಗ್ ಬಟ್ಟೆಗಳನ್ನ ಹಾಕ್ಕೋತೀನಿ ಅಂತ ಯೋಚನೆ ಮಾಡೋಕ್ಕೂ ಇರ್ತಕ್ಕಂಥ ಲಾಭ ಮತ್ತು ತೊಂದರೆಗಳ ಬಗ್ಗೆ ನಾವು ವಿಶ್ಲೇಷಣೆಗಳನ್ನು ಮಾಡಬೇಕು. ಆ್ಯಂಡ್ ಕೆಲವೊಂದು ಸಲ ಎಕ್ಸಿಮಾ ಆ್ಯಂಡ್ ಸೋರಿಯಾಸಿಸ್, ಇಸುಬು ಮತ್ತು ಈ ಕಿಟಿಬ ಕುಷ್ಠ ಅಂತ ನಾವೇನು ಕರಿತೀವಲ್ಲ, ವಿಚರ್ಚಕ ಮತ್ತು ಕಿಟಿಬ ಕುಷ್ಠ ಒಟ್ಟಿಗೆ ನಮ್ಮನ್ನು ಆವರಿಸ್ಕೊಂಡಾಗ ಅದಕ್ಕೆ ಯಾವ ರೀತಿಯಾದಂಥ ಹ್ಯಾಂಡಲ್ ಮಾಡಬೇಕು, ಅಲ್ಲಿ ವಿಶೇಷವಾಗಿ ಸುದೀರ್ಘವಾದಂತಹ ಈ ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಅಡ್ವೈಸ್ ಮಾಡ್ತಾ ಬರ್ತೀವಿ. ಅಂದರೆ ವಿ ಮೇಕ್ ದ ಪೇಷಂಟ್ ಟು ಅಂಡರ್ಗೋ ಎ ಪ್ರೊಸೆಸ್ ಆಫ್ ಎಮಿಸಿಸ್, ಅಂದರೆ ವಮನ ಕ್ರಿಯೆ, ಅಂದರೆ ವೈಜ್ಞಾನಿಕವಾದಂತಹ ರೀತಿಯಿಂದ ಸ್ನೇಹನ ಇಂಟರ್ನಲ್ ಲೂಬ್ರಿಕೇಷನ್ನ ಕೊಡ್ತಕ್ಕಂಥದ್ದು, ಎಕ್ಸ್ಟರ್ನಲ್ ಓಲಿಯೇಷನ್ನು, ಮಸಾಜು, ಈ ಥರ ಥೆರಪೀಸ್ನಲ್ಲಿ ಅಡ್ವೊಕೇಟ್ ಮಾಡ್ತಕ್ಕಂಥದ್ದು. ಇಂಡ್ಯೂಸ್ಡ್ ವಾಮಿಟಿಂಗ್, ಕಸ ಅಂದರೆ ಈ ಬೆಳಗ್ಗೆ ತಿಂದಿರೋ ಚಪಾತಿನೋ ಇಡ್ಲಿನೋ ತೆಗೆದು ಬಿಡ್ತೀವಿ ಅಂತಲ್ಲ, ಅದಕ್ಕೊಂದು ಮೆಥಾಡಿಕಲ್ ಪ್ರಿಪರೇಷನ್ನ ಮಾಡಿ 7 to 8 ಡೇಸು, 10 ಡೇಸು, 14 ಡೇಸ್ವರೆಗೂ ಲೂಬ್ರಿಕೇಷನ್ಸ್ನ ಇಂಟರ್ನಲ್ ಫಾರ್ಮಲ್ಲಿ ತುಪ್ಪದ ಬೇಸಲ್ಲಿ ಮೆಡಿಕೇಷನ್ಸ್ನ ಅಡ್ಜುವೆಂಟಾಗಿ ಆ್ಯಡ್ ಮಾಡಿ ಕೊಟ್ಟು ಅದ್ರ ಮುಖಾಂತರ ಇನ್ ದ ಡ್ಯೂ ಕೋರ್ಸ್ ಆಫ್ ಟೈಮ್ ವಾಂತಿ ಮಾಡಿಸ್ತಕ್ಕಂಥ ಪ್ರೊಸೀಜರ್ಸ್ ಆಗಿರ್ಬೋದು, ಕೆಲವೊಂದು ಎಕ್ಸ್ಟರ್ನಲ್ ಮೆಡಿಕೇಷನ್ಸ್ನ ಅಪ್ಲಿಕೇಶನ್ಸ್ ಆಗಿರ್ಬೋದು, ಈ ಥರದ ಅನೇಕ ಮೊಡಾಲಿಟೀಸಲ್ಲಿ ನಾವು ಹ್ಯಾಂಡಲ್ ಮಾಡಿದಾಗ ಕೆಲವೊಂದು ಸಲ 3 to 6 months, ಮ್ಯಾಕ್ಸಿಮಮ್ 1 to 1.5 years ಎಂಥ ವರ್ಸ್ಟ್ ಸೋರಿಯಾಸಿಸ್ನು ಕೂಡ ನಾವು ಹತೋಟಿಗೆ ತರಲಿಕ್ಕೆ ಸಾಧ್ಯ ಇದೆ. ಡಾಕ್ಟರ್, ನೀವು ಅವಾಗಲೇ ಹೇಳ್ತಿದ್ರಿ ನಮ್ಮ ಇಮ್ಯುನಿಟಿನ ತುಂಬಾ ಚೆನ್ನಾಗಿ ಇಟ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಅದೇ ರಿವರ್ಸ್ ಹೊಡಿಯುತ್ತೆ ಅಂತ. ಸೊ ಇಮ್ಯುನಿಟಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಇಮ್ಯುನಿಟಿ ಪವರ್ನ ಚೆನ್ನಾಗಿ ವೃದ್ಧಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡೋದಾದ್ರೆ? ಫಸ್ಟ್ ಆಫ್ ಆಲ್ ನಮ್ಮ ಆಂಗ್ಸೈಟಿ ಲೆವೆಲ್ಸ್ನ ಕಮ್ಮಿ ಮಾಡ್ಕೊಳ್ಬೇಕು. ನಾವು ಏನು ಯೋಚನೆ ಮಾಡ್ತೀವಿ, ಸೋರಿಯಾಸಿಸ್ ಬಂದ್ಬಿಡ್ತು, ಡಯಾಬಿಟಿಸ್ ಬಂದ್ಬಿಡ್ತು, ಆರ್ಥ್ರೈಟಿಸ್ ಬಂದ್ಬಿಡ್ತು, ಆಸ್ತಮಾ ಬಂದ್ಬಿಡ್ತು, ಹೀಗೆ ಒಂದು 5-6 ವಿಶೇಷತಃ ಸಮಸ್ಯೆಗಳು ನಮ್ಮನ್ನು ಆವರಿಸ್ಕೊಂಡಾಗ ಜೀವನ ಪೂರ್ತಿ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ವೇನೋ ಅಂತ ಆ ಮೈಂಡ್ ಸೆಟ್ಟಿಗೆ ಬಂದು ಕೂತ್ಕೋತೀವಿ. ಅಥವಾ ಹಿಯರ್ಸೆ, ಪಕ್ಕದ ಮನೆಯವ್ರಿಗೆ 18 ವರ್ಷದ ಇದೆಯಂತೆ, ಸರಿ ಹೋಗ್ಲೇ ಇಲ್ಲ, ಪಕ್ಕದ ಮನೆಯವ್ರ ಮಗಳಿಗೆ ಬಂದ್ಬಿಡ್ತಂತೆ, ಅವ್ರಿಗೆ ಮದುವೆ ಆಗಿಲ್ಲ, ಸೊ ಹಾಗಾಗಿ ನನಗೂ ಆಗಲ್ಲ, ಅವ್ರು ಯಾರೋ ಕೆಲಸದಿಂದ ಓಡಿಸ್ಬಿಟ್ರಂತೆ, ಸ್ಕಿನ್, ಅದು ಯಾವುದೋ 1947 ಇರ್ಬೋದು, ಅದಿರ್ಬೋದು, ಐ ಡೋಂಟ್ ಡಿನೈ. ಆವತ್ತಿನ ಸ್ಟಿಗ್ಮಾ, ಆವತ್ತಿನ ಸೋಷಿಯಲ್ ಲೈಫ್ ಆಗಿರ್ಬೋದು. ಇವತ್ತು ಎವ್ರಿ ಒನ್ ಈಸ್ ಬ್ಯುಸಿ ಇನ್ ದೇರ್ ಓನ್ ವರ್ಲ್ಡ್. ನಮ್ಮದೇ ನಾವೇ ತುಂಬ ಸಮಸ್ಯೆಗಳಿವೆ. ಪ್ರತಿಯೊಬ್ಬ ಶ್ರೀಸಾಮಾನ್ಯರಿಂದ ಇನ್ನೊಬ್ಬನ ಸಮಸ್ಯೆಯನ್ನು ನಾವು ಒಳಹೊಕ್ಕಿ ನೋಡಿ ಅವನ ಬಗ್ಗೆ ಟೀಕೆ ಲೇವನೆ ಮಾಡೋದು ಖಂಡಿತ ಇಲ್ಲ. ಒಂದು ಆ್ಯಂಡ್ 2 ಸ್ಪೆಸಿಫಿಕ್ ವರ್ಡ್ಸ್ ಟು ಬಿ ಯೂಸ್ಡ್, ರಿಲ್ಯಾಪ್ಸ್ ಆ್ಯಂಡ್ ರಿಮಿಷನ್ ಅಂತ. ರಿಲ್ಯಾಪ್ಸ್ ಅಂದರೆ ನಾನು ಆಗಲೇ ಹೇಳಿದೆ, ಜನವರಿಲಿ ಸ್ವಲ್ಪ ಜಾಸ್ತಿ, ಫೆಬ್ರವರಿ ಮಾರ್ಚ್ ಕಡಿಮೆ, ಏಪ್ರಿಲ್ ಸ್ವಲ್ಪ, ಜೂನ್ ಸ್ವಲ್ಪ, ನವೆಂಬರ್ ಡಿಸೆಂಬರ್ ಇನ್ನೊಂದು ಪೀಕು. ಆ ಎಕ್ಸ್ಟ್ರೀಮ್ಸ್ ಇರುತ್ತಲ್ಲ, ಅದನ್ನು ಮೇಲಿಂದ ಮೇಲೆ ರಿಲ್ಯಾಪ್ಸ್ ಅಂತ ಕರಿತೀವಿ. ರಿಮಿಷನ್ ಅಂದರೆ ತೊಂದರೆ ಬಂದಿತ್ತು, ತೊಂದರೆ ಹೋಯ್ತು, ತಿರ್ಗಾ ತೊಂದರೆ ಚೂರು ಬರ್ದಿರೋ ಥರ ಮೇಂಟೈನ್ ಮಾಡ್ತೀನಿ. ರಾಂಗ್ ಎಕ್ಸಾಂಪಲ್ ಬಟ್ ರೈಟ್ ಸಿಚುಯೇಷನ್. ಒಂದು ಹುಡುಗ ಒಂದು 20 ಮಾರ್ಕ್ಸಲ್ಲಿ ಫೇಲ್ ಆಗಿಬಿಟ್ಟಿದ್ದಾನೆ, 100ಗೆ ಬರೀ 20 ಬಂದ್ಬಿಟ್ಟಿದೆ, 35 ಬರಬೇಕು. ಅವನಿಗೆ ಟ್ಯೂಷನ್ನು ಹೊಡ್ತಾ ಬಡ್ತಾ ಎಲ್ಲನೂ ಮಾಡಿ ಆ ಪುಟ್ಟ ವಿದ್ಯಾರ್ಥಿಗೆ ಟ್ರೈನಿಂಗು, ಟೈಮಿಂಗು, ಟ್ಯೂನಿಂಗು ಎಲ್ಲ ಮಾಡಿ ಒಂದು 60ಕ್ಕೆ ತಂದು ನಿಲ್ಸಿದ್ದೀವಿ ಅಂದರೆ, ಸರ್ 100ಕ್ಕೆ 100 ಬರ್ತಾ ಇಷ್ಟೆಲ್ಲ ಕಷ್ಟಪಡ್ತಾನೆ ಅಂತ ಪೇರೆಂಟ್ಸ್ ಆಸ್ಪಿರೇಷನ್ಸು ಒಂದು ಭಾಗ. ದ ಅದರ್ ರೆಟ್ರಾಸ್ಪೆಕ್ಟಿವ್ ಥಿಂಕಿಂಗ್ ಏನು ಅಂದರೆ, 20 ಮಾರ್ಕ್ಸ್ ಬಂದಿದ್ದು ಈಗ 60 ಪರ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ ಅಂದರೆ 60ಕ್ಕೆ ನಾವು ಖುಷಿ ಪಡಬೇಕು. ಫಸ್ಟ್ ಕ್ಲಾಸಲ್ಲಿ ಇದ್ದಾನೆ ಹುಡುಗ, ಸೆಕೆಂಡ್ ಕ್ಲಾಸ್ಗೆ ಬಂದಿಲ್ಲ, ಕೆಳಗೆ ಇಳಿತಾ ಇಲ್ಲ, ಯಾವ ಸಬ್ಜೆಕ್ಟು ಫೇಲ್ ಆಗಿಲ್ಲ, ಮೇ ಬಿ ಗೋಲ್ಡ್ ಮೆಡಲ್ ಬರದೇ ಇರ್ಬೋದು, ಫಸ್ಟ್ ರ್ಯಾಂಕ್ ಬರದೇ ಇರ್ಬೋದು, ಪರ್ಸಿಸ್ಟೆಂಟ್ ಆಗಿ 60-65 ಇದ್ದಾನೆ ಅಂದರೆ ಅಷ್ಟು ನಮಗೆ ಲಾಭ ಆಗಿದೆ ಶರೀರಕ್ಕೆ ಅಂತ ಯೋಚನೆ ಮಾಡಿದಾಗ ಯಶಸ್ಸಿನ ಸೀಕ್ರೆಟ್ ಅದು. ನಾನು ಕೇಳಬೇಕಾಗಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ರಿಯಕರೆನ್ಸ್ ಏನಾದ್ರೂ ಇರಲ್ವಾ ಅಂತಂದ್ರೆ, ಆಯುರ್ವೇದದಲ್ಲಿ ಚಿಕಿತ್ಸೆ ಪಡೆದುಕೊಂಡಾದ್ಮೇಲೆ ಮತ್ತೆ ಸೋರಿಯಾಸಿಸ್ ಬರಲ್ವಾ ಮತ್ತೆ ಅಂತ? ಅದು ಆಮೂಲಾಗ್ರವಾಗಿ, ಅಂದ್ರೆ ನಾವು ರಾಡಿಕಲ್ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ, ಯಾವುದೇ ಒಂದು ಅಪ್ರೋಚ್ ನಾವು ಫೋಕಸ್ ಮಾಡಿದಾಗ
ತಿರ್ಗಾ ಬರದೇ ಇರತಕ್ಕಂತಹ ನಿಟ್ಟಿನಲ್ಲಿ ಐ ಟೋಲ್ಡ್ ಯು ದ ಟ್ರೀಟ್ಮೆಂಟ್ ಇಸ್ ನಾಟ್ ಜಸ್ಟ್ ಗಿವಿಂಗ್ ಮೆಡಿಕೇಶನ್ಸ್. ಬರೀ ಬಂದರು ಪೇಷಂಟು ಯಾವುದೊಂದು ಕ್ರೀಮ್ ಕೊಟ್ಬಿಟ್ಟು, ಎಣ್ಣೆ ಕೊಟ್ಬಿಟ್ವಿ, ಲೋಷನ್ ಕೊಟ್ಬಿಟ್ಟು ಅಷ್ಟು ಟ್ರೀಟ್ಮೆಂಟ್ ಮುಗಿತು. ದಟ್ಸ್ ನಾಟ್ ದಿ ರೈಟ್ ವೇ ಆಫ್ ಅಪ್ರೋಚ್. ಟ್ರೀಟ್ಮೆಂಟ್ ಈಸ್ ಡಯಟ್. ಸೊ ಪರ್ಸಿಸ್ಟೆಂಟ್ ಡಯಟ್ಸ್ ಮಾಡಬೇಕು. ಡಯಟ್ ಮಾಡ್ಬೇಕು. ಪಥ್ಯ ಅಂದ್ರೆ ಏನು? ಪಥಾಯ ಹಿತಂ ಪಥ್ಯಂ ಅಂತ ಕರಿತೀವಿ. ಯಾವುದು ಪಥ ಅಂದರೆ ರಸ್ತೆ, ಚಾನಲ್, ಪಾತ್ವೆ. ಇಂಟರ್ನಲ್ ಪಾತ್ವೆಗೆ ಯಾವುದು ಕನ್ವೀನಿಯಂಟು, ಯಾವುದು ಒಳ್ಳೇದೋ ಆ ಮೊಡಾಲಿಟೀಸ್ನ ನೀವು ಫಾಲೋ ಮಾಡ್ತಾ ಬರ್ತಿದ್ದಾಗ ಅದು ಟ್ರಿಗರ್ ಆಗದೇನೆ ಇರೋ ಥರ ನೋಡ್ಕೋಬೋದು. ಈಗ ಸೇಮ್ ವಿತ್ ಡಯಾಬಿಟಿಸ್. ಒಂದ್ಸಲಿ ಬಂದ್ಬಿಟ್ಟು ಜೀವನ ಪೂರ್ತಿನ ಸರ್ ನೀವು ದಿವಸ ಜಿಲೇಬಿ ತಿಂದು ಮಾತ್ರೆ ತಗೊಳ್ದೆ, ಡಯಟ್ ಮಾಡದೆ, ವಾಕಿಂಗ್ ಮಾಡದೆ, ಸೋಮಾರಿ ತರ ಇದ್ದು ತೂಕ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಅಷ್ಟೇ. ಇಲ್ಲ, ಐ ಹ್ಯಾವ್ ಬೀನ್ ಮೋರ್ ರೆಸ್ಪಾನ್ಸಿಬಲ್ ಆಫ್ಟರ್ ಡಯಾಗ್ನೋಸಿಸ್. ನಾನು ಬೇರೆ ಪರ್ವ, ನನ್ನ ಆಯುಷ್ಯದ ಇನ್ನೊಂದು ಪರ್ವಕ್ಕೆ ನಾನು ಕಾಲಿಟ್ಟಿದ್ದೇನೆ, ಅದನ್ನು ಗೆದ್ದು ತೋರಿಸ್ತೀನಿ ಅಂತಕ್ಕಂಥ ಹಠ ಬಂದ್ರೆ ಹಿಂಗೆ ಸರಿ ಮಾಡ್ಬೋದು ಸೋರಿಯಾಸಿಸ್ನ. ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಸಲ ಮೈಂಡ್ ಸೆಟ್ಟಲ್ಲಿ ನಾನು ಬದಲಾವಣೆ ತರ್ತೀನಿ, ಈ ಕಸನ ಮನಸ್ಸಿಂದ ಕಿತ್ತು ಹಾಕ್ತೀನಿ. ಶರೀರದಲ್ಲಿ ಎಕ್ಸ್ಟರ್ನಲ್ ಅಷ್ಟೇ ಪ್ರಾಬ್ಲಮ್ಮು. ಸೋರಿಯಾಸಿಸ್ ಇಂಟರ್ನಲ್ ನಿಮ್ಗೆ ಏನೂ ಮಾಡಲ್ಲ. ನಿಮ್ಗೆ ಮಾನಸಿಕವಾಗಿ ಸ್ವಲ್ಪ ಕಾಟ ಕೊಡುತ್ತೆ ನೀವು ತಗೊಂಡ್ರೆ ಮಾತ್ರ. ಒಳಗಡೆಯಿಂದ ನಾನು ತುಂಬ ಕಾಮು, ಇವತ್ತಿಂದ ನಾನು ಲೈಫ್ ಸ್ಟೈಲ್ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋತೀನಿ. ಡಯಟ್ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಈಗ ಎಸ್ಪೆಷಲಿ ನಾನ್ ವೆಜ್ ಈಟಿಂಗ್ ಒಂದು ಸೆಗ್ಮೆಂಟಲ್ಲಿ ಫಿಶ್ ಇಸ್ ನಾಟ್ ದಟ್ ಬೆನಿಫಿಷಿಯಲ್ ಫಾರ್ ಸೋರಿಯಾಸಿಸ್ ಅಂತ ಕರಿತೀವಿ. ಮೊಸರು ಇಸ್ ನಾಟ್ ದಟ್ ಬೆನಿಫಿಷಿಯಲ್ಲು. ಫರ್ಮೆಂಟೆಡ್ ಪಿಕಲ್ಸು, ಸಾಸೇಜಸ್ಸು, ದಿಸ್ ಇಸ್ ನಾಟ್ ಬೆನಿಫಿಷಿಯಲ್ಲು. ಕಬಾಬ್ಸು, ಮಂಚೂರಿಯನ್ಸು, 65 ವಾಟ್ ಅವರ್ ಈ ಮಾಡರ್ನೈಸ್ಡ್ ಜಂಕ್ ಫುಡ್ಸ್ ಎಲ್ಲ ಇರುತ್ತಲ್ಲ, ಪಾಪ್ಡ್ ಅಪ್ ಚಿಪ್ಸು, ಈ ಥರ ಅನ್ವಾಂಟೆಡ್ ಜಂಕ್ ಫುಡ್ಸು ನಾಟ್ ಬೆನಿಫಿಷಿಯಲ್ಲು. ಡಯಾಬಿಟೀಸ್, ಅಂಡರ್ಲೈಯಿಂಗ್ ಡಯಾಬಿಟೀಸ್ ಇಫ್ ನಾಟ್ ಅಂಡರ್ ಕಂಟ್ರೋಲ್, ಡಯಾಬಿಟೀಸ್ ಹೈ ಇನ್ ಇಟ್ಸ್ ಲೆವೆಲ್ಸ್, psoriasis there, then it is a huge challenge both clinician, physicianಗೆ ಮತ್ತು ಪೇಷಂಟ್ಗೆ. ಅಂಡ್ ಪುಟ್ಟ ಮಕ್ಕಳಲ್ಲಿ ಬಂದಾಗ ರೇಟ್ ಆಫ್ ರಿಕವರಿ ಇಸ್ ಮಚ್ ಮೋರ್ ಈಸಿಯರ್. ಅಂಡ್ ವಯಸ್ಸಾದ ಮೇಲೆ ಬಂದಾಗ ಅರ್ಲಿ ಡೇಸಲ್ಲಿ ಅವರು ನಿಸ್ಸಂಕೋಚವಾಗಿ ಬಂದು ಸರ್ ನೋಡಿ ಹಿಂಗೆ ಆಗ್ಬಿಟ್ಟಿದೆ ಚರ್ಮ ಅಂತ ತೋರಿಸ್ಕೊಂಡ್ಬಿಟ್ರೆ ಮೇ ಬಿ ಟೀನೇಜಸ್ ಅಲ್ಲಿ ಪೇರೆಂಟ್ಸು, ವಯಸ್ಸಾದ್ಮೇಲೆ ಮಕ್ಕಳು, ಹಿಂಗೆ ರೆಟ್ರಾಸ್ಪೆಕ್ಟಿವ್ ದ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ತೊಗೊಂಡ್ಬಿಟ್ಟು ಇಫ್ ಯು ಓಪನ್ ಅಪ್, ಡಾಕ್ಟ್ರು ಮುಂದೆ, ಡಾಕ್ಟ್ರು ತಾಯಿ ಮೇಷ್ಟ್ರ ಹತ್ರ ಸದಾ ಕಾಲ ಮುಕ್ತವಾಗಿರಬೇಕು ಅಂತ ಹೇಳ್ತೀವಿ. ಸೊ ತೆಕ್ಕೊಂಡ್ರೆ ಎಷ್ಟೋ ಸಂದರ್ಭದಲ್ಲಿ ಇವಾಗೆಲ್ಲೋ ಕಂಕ್ಳ ಹತ್ರ ಆಗಿರುತ್ತೆ, ಭುಜದ ಮೇಲೆ ಆಗಿರುತ್ತೆ, ಹೇಳೋ ಪ್ರಸಂಗವೇ ಬರೋಲ್ಲ. ಇಲ್ಲ ಸರ್ ಇಷ್ಟೇ ಆಗಿತ್ತು, ಇಷ್ಟು ನೋಡ್ಬಿಟ್ಟು ಇಷ್ಟಕ್ಕೆ ಔಷಧಿ ಕೊಟ್ಬಿಡಿ ಅಂತ. ಸೊ ಇಲ್ಲಿ ಇಷ್ಟಾಗಕ್ಕೂ ಬೆನ್ನ ಮೇಲೋ, ಹೊಟ್ಟೆ ಮೇಲೋ, ಕಾಲ್ ಮೇಲೋ, ಕಾಫ್ ಮಸಲ್ಸ್ ಮೇಲೋ ಅಷ್ಟಾಗಕ್ಕೂ, ಹೊಟ್ಟೆ ಮೇಲೆ ಆಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಆವರಿಸಿದೆ ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟನ್ನು ಪ್ಲಾನ್ ಮಾಡಬೇಕಾಗಿರೋದ್ರಿಂದ ಸೊ ದೇ ಹ್ಯಾವ್ ಟು ಓಪನ್ ಅಪ್. ಮುಕ್ತವಾಗಿ ವೈದ್ಯರ ಹತ್ರ ಮಾತಾಡಿದಾಗ ಯಶಸ್ಸು ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಫ್ಯಾಬ್ರಿಕ್ ಕಂಫರ್ಟ್ ಯಾವ ರೀತಿ ಆಗಿರ್ಬೇಕು ಅಂದ್ರೆ ನೈಲಾನ್ ಹಾಕೋಬೇಕಾ ಅಥವಾ ಕಾಟನ್, ಯಾವ ರೀತಿ ಆದಂತಹ ಫ್ಯಾಬ್ರಿಕ್? ತುಂಬಾ ಒಳ್ಳೆ ಪ್ರಶ್ನೆ. ಆಲ್ ದ ಮೋರ್ ಇಂಪಾರ್ಟೆಂಟ್ ಕಾಟನ್ನು, ಖಾದಿ, ಈ ತರ ಅಬ್ಸಲ್ಯೂಟ್ಲಿ ಅಬ್ಸಾರ್ಬಬಲ್ ಮೆಟೀರಿಯಲ್ ಈಸ್ ಆಲ್ವೇಸ್ ಗುಡ್. ಎಸ್ಪೆಷಲಿ ದಿ ಇನ್ನರ್ ಗಾರ್ಮೆಂಟ್ ಶುಡ್ ಆಲ್ಸೋ ಬಿ ಆಫ್ ಕಾಟನ್ ಅಂತ ನಾನು ಪ್ರತಿಪಾದನೆ ಮಾಡ್ತೀನಿ. ಯಾಕಂದರೆ ಅದು ಯಾರು ಕಾಣಲ್ಲ, ಯಾರೋ ನೋಡಲ್ಲ ಅಂದ್ಬಿಟ್ಟು ಅಲ್ಲಿ ನೈಲಾನೋ ಸಿಂಥೆಟಿಕ್ಕೋ ನಾವು ಹಾಕ್ಕೊಂಡು ಬಂದ್ಬಿಡ್ತೀವಿ. ಮೇಲ್ಗಡೆ ಮಾತ್ರ ತುಂಬ ಕಾಟನ್ ಅಂತ ತೋರಿಸ್ಕೊಂತ ಪ್ರಯೋಜನ ಆಗಲ್ಲ. ದಿಸ್ ಸ್ಕಿನ್ ಫ್ರೆಂಡ್ಲಿ ಫ್ಯಾಬ್ರಿಕ್ ಯಾವತ್ತಿಗೂ ಒಳ್ಳೆಯದು. ಹೈಲಿ ಅಬ್ಸಾರ್ಬಬಲ್ ಇರಬೇಕು. ಆ್ಯಂಡ್ ಸಿಂಪಲ್ ಲೈಫ್ ಸ್ಟೈಲ್ಸಲ್ಲಿ ಡೈಲಿ 2 ಸಲ ಸ್ನಾನ ಮಾಡೋದು ಮೋಸ್ಟ್ ಟೈಮ್ಸ್ ಹೇಳ್ತೀವಿ. ಆ್ಯಂಡ್ ಡೋಂಟ್ ಯೂಸ್ ಸೋಪ್ಸ್. ಯಾವ ಸೋಪು, ಯಾವ ಕೆಮಿಕಲ್ಲು ಸ್ಕಿನ್ ಮೇಲೆ ಹೇಗೆ ನಮಗೆ ರಿಯಾಕ್ಟ್ ಆಗುತ್ತೆ ಅಂತ ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಗೊತ್ತಾಗದಿರುವ ಕಾರಣ ಸಿಂಪಲಿ ಯೂಸ್ ಕಡಲೆ ಹಿಟ್ಟು, ಸ್ವಲ್ಪ ಆಲೋವೆರಾ, ಸ್ವಲ್ಪ ಅರಿಶಿನ, ಸ್ವಲ್ಪ ಬೇಕು ಅಂದರೆ ಹಾಲಿನ ಕೆನೆ. ಇಫ್ ಯು ಫೀಲ್ ಯುವರ್ ಸ್ಕಿನ್ ಟು ಬಿ ವೆರಿ ಡ್ರೈ, ಸಿಕ್ಕಾಪಟ್ಟೆ ಡ್ರೈ ಇದೆ ನಮ್ಮ ಸ್ಕಿನ್ ಅಂತ ಯೋಚನೆ ಮಾಡ್ಕೊಂಡಾಗ ಸ್ವಲ್ಪ ಹಾಲಿನ ಕೆನೆ, ಸ್ವಲ್ಪ ಲೋಳೆ ಸರ ಅಥವಾ ಆಲೋವೆರಾ ಅಂತ ಕರಿತೀವಿ, ಸ್ವಲ್ಪ ಅರಿಶಿನ, ಈ 3 ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಒಂಚೂರು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು 1-2 ಸಲ ಇದನ್ನು ಸ್ನಾನ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಮೇಲಿಂದ ಮೇಲೆ ಎಕ್ಸ್ಟರ್ನಲ್ ಲೂಬ್ರಿಕೇಷನ್ನು, ಇಫ್ ಇಟ್ಸ್ ಎ ಫೀಮೇಲ್ ಮಹಿಳಾ ಪೇಷಂಟ್ಗೆ ಸೋರಿಯಾಸಿಸ್ ಬಂದ್ಬಿಟ್ಟಿದೆ ಅನ್ನೋದಾದರೆ ಸಿಂಪಲ್ ಕೊಬ್ಬರಿ ಎಣ್ಣೆಗೆ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಫುಲ್ ಸ್ಕಿನ್ಗೆ ಟಾಪಿಕಲ್ ಅಪ್ಲಿಕೇಶನ್ ಮಾಡೋದು ಕೂಡ ವಂಡರ್ಫುಲ್ ರೆಮಿಡಿ. ಅಫ್ಕೋರ್ಸ್ ಬೇಸ್ಡ್ ಆನ್ ದ ಕಂಡೀಷನ್, ಇಂಟೆನ್ಸಿಟಿ, ಸಿವಿಯಾರಿಟಿ ಆ್ಯಂಡ್ ದ ಕ್ರಾನಿಸಿಟಿ. ಎಷ್ಟು ವರ್ಷಗಳಿಂದ ಇದೆ, ಎಷ್ಟು ಗಾಢವಾಗಿ, ಎಷ್ಟು ಆಳವಾಗಿದೆ, ಎಷ್ಟು ವ್ಯಾಪಕವಾಗಿದೆ ಅನ್ನೋ ಆಧಾರದ ಮೇಲೆ ನಾವು ಆಯುರ್ವೇದ ಔಷಧಿಗಳನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದರ ಸದುಪಯೋಗ ಮತ್ತು ಸಹಯೋಗದೊಂದಿಗೆ ಸಂಪೂರ್ಣವಾಗಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸುಸಾಧ್ಯ ಅಂತ ಹೇಳ್ಬೋದು. ಇನ್ನು ಆಹಾರ ಪದ್ಧತಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಆಹಾರ ಪದ್ಧತಿ ಹೇಗಿರಬೇಕು ಅಂತ?
ನಾನು ಈ ಹಿಂದೆ ಹೇಳಿದಾಗೆ ಫರ್ಮೆಂಟೆಡ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು, ಸಾಸೇಜಸ್ಸು, ಪಿಕಲ್ಸು. ನಾವು ಅನೇಕದಂತಹ ಮೊನೋಸೋಡಿಯಂ ಗ್ಲೂಕೋಮೇಟ್ಸ್ ಅಂದರೆ ನಮ್ಮ ಅಜಿನೋಮೋಟೊ, ಚೈನೀಸ್ ಸಾಲ್ಟ್ಸ್ ಅಂತೆಲ್ಲ ಹೇಳ್ತೀವಿ. ಈಗ ಐ ವಾಸ್ ವೆರಿ ಸ್ಪೆಸಿಫಿಕ್, ನಾನು ಗೋಬಿ ಮಂಚೂರಿ ತಿಂದೆ, ಚಿಕನ್ ಕಬಾಬ್ ತಿಂದೆ, ಈ ಥರದ ಅಭ್ಯಾಸಗಳಿದ್ದರೆ ದಟ್ ಈಸ್ ಆಲ್ಸೋ ನಾಟ್ ಬೆನಿಫಿಷಿಯಲ್ ಟು ದಟ್ ಪೇಷಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮು. ಆಮೇಲೆ ನೀವು ಸೋಮವಾರದ ಇಡ್ಲಿ ಹಿಟ್ಟನ್ನ ಮುಂದಿನ ಶನಿವಾರದವರೆಗೂ ಫ್ರಿಡ್ಜಲ್ಲಿ ಇಟ್ಬಿಟ್ಟು, ಅಥವಾ ರೆಡಿಮೇಡ್ ದೋಸಾ ಬ್ಯಾಟರ್ಸ್ ಇವತ್ತೆಲ್ಲ ಸಿಗ್ತಾ ಇದೆ, ಸಿಕ್ಕಾಪಟ್ಟೆ ಹುಳಿ ಇರುತ್ತೆ, ಅದನ್ನು ತಿಂತಕ್ಕಂಥದ್ದು. ಅಭಿಷೇಧಿ ಆಹಾರ, ಫಿಶ್, ಮೊಸರು, ಅಂಡ್ ಎಸ್ಪೆಷಲಿ ದ ಕಾಂಬಿನೇಷನ್ ಆಫ್ ಫಿಶ್ ಆ್ಯಂಡ್ ಮೊಸರು. ಇವತ್ತಿಗೂ ನೋಡಿ ನೀವು ಕೋಸ್ಟಲ್ ಬೆಲ್ಟೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ಲೈಫ್ ಸ್ಟೈಲ್ಸ್ನ ಯಾರು ಡಯಟ್ರಿ ಹ್ಯಾಬಿಟ್ಸ್ನ ಫಾಲೋ ಮಾಡ್ತಿರ್ತಾರೆ, ನೀವು ಹೋಗಿ ನೋಡಿ ಅವ್ರು ಫಿಶ್ ತಿಂದಾಗ ಯಾವ ಕಾರಣಕ್ಕೂ ಮೊಸರು ತಿನ್ನಲ್ಲ. ಯಾವುದೇ ಕಾರಣಕ್ಕೂ ಹಿರಿಯ ತಲೆಮಾರುಗಳು ಫಿಶ್ ತಿಂದಾಗ ಮೊಸರು ತಿನ್ನೋ ಪ್ರಸಂಗವೇ ಇಲ್ಲ. ಇವತ್ತಿನ ಯಂಗರ್ ಜನರೇಷನ್ ರೆಸ್ಟೋರೆಂಟ್ ಡಿಪೆಂಡೆಂಟ್ ತಿನ್ಬೋದು. ಟ್ರೆಡಿಷನಲ್ ಮನೇಲಿ ಫಿಶ್ ಮಾಡೋರು ಕೇಳಿ ನೋಡಿ, ಕರಾವಳಿ, ಕೋಸ್ಟಲ್ ಬೆಲ್ಟಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ವೆರಿ ವೆಲ್ ಅವೇರ್, ನಾವು ಫಿಶ್ ತಿಂದರೆ ಮೊಸರು ತಿನ್ನಲ್ಲ ಅಂತಕ್ಕಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಮೇಂಟೈನ್ ಮಾಡ್ಕೊಂಡ್ಬಂದಿರ್ತಾರೆ. ಸೊ ವಿರುದ್ಧ ಆಹಾರಗಳು ಅಂದರೆ ಆಂಟಗನಿಸ್ಟಿಕ್ ಫುಡ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡಿ ಅದ್ರ ಬಗ್ಗೆ ಗಮನವನ್ನು ಹರಿಸಿದ್ರೆ ಡಯಟ್ ಡೆಫಿನೆಟ್ಲಿ ಪ್ಲೇಸ್ ಅ ವೆರಿ ಪ್ರಾಮಿನೆಂಟ್ ರೋಲ್. ಓಕೆ ಡಾಕ್ಟರ್, ಇನ್ನ ಸೋರಿಯಾಸಿಸ್ ಅನ್ನುವಂಥದ್ದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ಹೌದು. ಅಂದ್ರೆ ಇದ್ರ ಬಗ್ಗೆ ಕೆಲವರು ಭಿನ್ನಮತ ವ್ಯಕ್ತಪಡಿಸಬಹುದು. ಶಾರೀರಿಕ ವ್ಯಾಧಿ, ಸ್ಕಿನ್ಗೆ ಪ್ರಾಬ್ಲಮ್ ಬಂದಿದೆ, ಅದಕ್ಕೊಂದು ಮೆಡಿಸಿನ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಥವಾ ಹೋಗಬೇಕು, ನಾವು ಔಷಧಿಯನ್ನ ಸ್ಟ್ರಾಂಗರ್ ಲೆವೆಲ್ಸ್ ಅಲ್ಲಿ ತಗೊಂಡು ಹೋಗ್ತಾ ಇದ್ರೆ ಸೋರಿಯಾಸಿಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಂತಕ್ಕಂಥ ಒಂದು ಫೀಲಿಂಗ್ ಇರ್ತಾರೆ. ಆಕ್ಚುಲಿ ಅದು ಮನಸ್ಸಿನ ಮೇಲೆ ಕೊಡ್ತಕ್ಕಂತಹ ಪ್ರಭಾವ. ನಾನು ನನ್ನ ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ದೆ, ಮದುವೆ ಆಗುವಂಥ ಹುಡುಗಿ ಮದುವೆ ಆಗಲ್ಲ, ಕೆಲ್ಸಕ್ಕೆ ಪ್ರಮೋಷನ್ ಬೇರೆಯವ್ರಿಗೆ ಹೋಗ್ಬೇಕು ಅಂದ್ರೆ ಹೋಗಲ್ಲ, 4-6 ಜನಕ್ಕೆ ತನ್ನ ಕಲೆಗಳನ್ನ ಎಕ್ಸಿಬಿಟ್ ಮಾಡಬೇಕು ಅಂದಾಗ ಎಕ್ಸಿಬಿಟ್ ಮಾಡಕ್ ಹೋಗಲ್ಲ ಆ ಮಗು. ಅನೇಕ ಸಂದರ್ಭಗಳಲ್ಲಿ ಆಂತರಿಕ ಖಿನ್ನತೆ, ಡಿಪ್ರೆಷನ್ಗೆ ಒಳಗಾಗ್ಬಿಡ್ತಾರೆ. ಸಮಾಜ ನಾನು ಹೇಗೆ ನೋಡುತ್ತೋ ಏನನ್ನಂತಕ್ಕಂಥ ಭಯ ಅವರಿಗೆ ಪ್ರಾರಂಭಿಕ ಹಂತದಲ್ಲೇ ಬಂದು ಕೂತ್ ಬಿಟ್ಟಿರೋದ್ರಿಂದ ಆ ಥರದ ಸಮಸ್ಯೆಗಳು ಬಹುತೇಕ ಪುಟ್ಟ ಮಕ್ಕಳಲ್ಲಿ ಬರ್ತಕ್ಕಂಥ ಸೋರಿಯಾಸಿಸು ಡೀಪ್ ಸೀಟೆಡ್ ಇನ್ ಮೈಂಡ್ಸೆಟ್ಸ್, ಮನಸ್ಸಲ್ಲಿ ಕೂತು ಬಿಡುತ್ತೆ. ಸೊ ಲಾಟ್ ಆಫ್ ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ ಅಂತ ನಾವೇನು ಕರಿತೀವಿ, ಏನು ಆಗಲ್ಲ, ಇವೆಲ್ಲ ಕಾಮನ್ನು, ಎಲ್ಲರಿಗೂ ಇದೆ. ಮರಕ್ಕಿಂತ ಮರ ದೊಡ್ಡದು, ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ತೊಂದರೆ ದೊಡ್ಡದು ಅಂತ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರೆ ಖಂಡಿತ ಆಯುರ್ವೇದದ ನೆರವಿನಿಂದ ಈ ಒಂದು ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಖಂಡಿತ ಕೊಡ್ಬೋದು. ಇನ್ನು ಮುನ್ನೆಚ್ಚರಿಕೆ ಅಂತ ಬಂದ್ರೆ, ಅಂದ್ರೆ ಸೋರಿಯಾಸಿಸ್ ಬರೋಕ್ಕಿಂತ ಮುಂಚೆ ಏನಾದ್ರು ಪ್ರಿಕಾಷನರಿ ಮೆಥಡ್ಸ್ ನ ತಗೋಬಹುದಾ ಅಂತ, ಏನಾರ ಪ್ರಿಕಾಷನ್ಸ್ ಏನೇನು ತಗೋಬಹುದು ಅಂತ ತಿಳಿಸ್ಬೋದು. ಬಹುಶಃ ಬರಲೇಬಾರ್ದು ಸೋರಿಯಾಸಿಸ್ಗೆ, ಇದಕ್ಕೇನು ಸರಳ ಸೂತ್ರ ಅಂದ್ರೆ ದ ಆನ್ಸರ್ ಇಸ್ ನೋ. ಬರುವಂತಹ ಸಾಧ್ಯತೆಗಳು ಹಣೆ ಬರದಲ್ಲಿ ಬರ್ದಿದ್ರೆ, ಜೆನೆಟಿಕಲಿ ಬರ್ದಿದ್ರೆ ಬರುತ್ತೆ. ಟು ಮೈ ಲಿಟಲ್ ಎಕ್ಸ್ಪೀರಿಯನ್ಸ್ ಆಫ್ 20+ years, ದಟ್ ಇಸ್ ವಾಟ್ ಐ ವಾಂಟ್ ಟು ಸೇ. ಬಟ್ ಬಂದ ಮೇಲೆ ಅದನ್ನು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು, ನಿಭಾಯಿಸ್ಬೋದು, ತಿರ್ಗಾ ಬರ್ದೇ ಇರೋ ಥರ ನೋಡ್ಕೋಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಒನ್ಸ್ ಆ್ಯಂಡ್ ಫಾರ್ ಆಲ್ ಅದನ್ನು ತೊಲಗಿಸ್ಲೂಬೋದು ಶರೀರದಿಂದ. ಹಾಗಾಗಿ ಬರ್ದೇ ಇರೋಕ್ಕೆ ಏನು ಮಾಡಬೇಕು ಅನ್ನೋಕ್ಕೆ, ರೋಡಲ್ಲಿ ಆಕ್ಸಿಡೆಂಟೇ ಆಗದೆ ಇರೋ ಥರ ಹೆಂಗೆ ನಾನು ಗಾಡಿ ಓಡಿಸ್ಬೇಕು ಅನ್ನೋ ಫಾರ್ಮುಲಾ ಯಾವುದೂ ಇಲ್ಲ. ಆದರೆ ನಮ್ಮ ಕಾಷನ್ಸ್ನ ನಾವು ಹೇಗೆ ಡ್ರೈವಿಂಗಲ್ಲಿ ತೆಗೆದುಕೊಳ್ತೀವೋ, ಫೇಲ್ ಆಗದೇ ಇರೋಕ್ಕೆ ಏನು ಪಾಸಿಬಿಲಿಟಿ ಅಂತ ಹಾರ್ಡ್ ವರ್ಕು, ಎಫಿಷಿಯಂಟ್ ಸ್ಟಡೀಸು, ಬೀಯಿಂಗ್ ಇಂಟೆಲಿಜೆಂಟು, ಬೀಯಿಂಗ್ ಡಿಸಿಪ್ಲಿನ್ಡು ಎಲ್ಲ ಹೇಳ್ತೀವಿ. ಇಷ್ಟಾದ್ಮೇಲೂ 100 out of 100 ಬರದೆ 99 ಬರೋಂಥ ಸಾಧ್ಯತೆನೂ ಇರುತ್ತೆ, 9 ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಬರ್ದೇ ಇರೋಕ್ಕೆ ನನ್ನ ಪ್ರಕಾರ ಏನೋ ಸೂತ್ರಗಳಿಲ್ಲ. ಆದರೆ ಡಯಟ್ ಚೆನ್ನಾಗಿದ್ದರೆ, ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ, ಮೈಂಡ್ ಸೆಟ್ ಚೆನ್ನಾಗಿದ್ರೆ, ಫ್ಯಾಮಿಲಿಯಲ್ ಹಿಸ್ಟ್ರಿ ಅಂದರೆ ಯಾರಿಗಾರೋ ಮನೇಲಿ ಇದ್ದಾಗ ಟು ಬಿ ಮೋರ್ ಕಾಷಿಯಸ್, ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು, ಗುಡ್ ಈಟಿಂಗ್ ಹ್ಯಾಬಿಟ್ಸು, ಥಿಂಕಿಂಗ್ ಇನ್ ಎ ವೆರಿ ಪಾಸಿಟಿವ್ ವೇ, ಇದೆಲ್ಲ ಯೂಶಲಿ ಬರೋವಂಥದ್ದನ್ನು 10-15 ವರ್ಷ ಮುಂದಕ್ಕೆ ಹಾಕ್ಬೋದು. ಮೇ ಬಿ ಒಂದು 17 years ಪರ್ಸನ್ನು ಒಂದು 15 ವರ್ಷ ಮುಂದಕ್ಕೆ ಹಾಕಿದ್ರೆ 85 years ನೋಡ್ಕೊಳ್ಳೋಣ. 85 ಬಂದಾಗ ಬರಲಿ, ಕೊಡ್ತೀಯಪ್ಪ ದೇವ್ರಂದ್ರೆ, ಯಾರೋ ಒಬ್ರು ಶಕ್ತಿ, ದೇವರು, ಸೂಪರ್ ನ್ಯಾಚುರಲ್ ಪವರು. ಇಫ್ ಯು ಆರ್ ಡೆಸ್ಟಿನ್ ಟು ಗೆಟ್ ಟು ಮೇಕ್ ಥಿಂಗ್ಸ್ ಮೋರ್ ಸಿಂಪ್ಲರ್, ಇಫ್ ಯು ಆರ್ ಡೆಸ್ಟಿನ್ ಟು ಗೆಟ್, ಆಯ್ತು 70 ಕೊಡೋ ಬದಲಿ 90 ಕೊಡೋ ರಿಸೀವ್ ಮಾಡ್ತೀನಿ ಅಂದಾಗ ಬಿಟ್ವೀನ್ 70 to 90 ಇಸ್ ದ ರಿಯಲ್ ಗೇಮ್ ದಟ್ ವಿ ನೀಡ್ ಟು ಪ್ಲೇ ಅಂಡ್ ವಿ ಕ್ಯಾನ್ ಪ್ಲೇ ಸೇಫ್. ಇನ್ನು ಸ್ವಲ್ಪ ಜನ ಹೆದರ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಸೋರಿಯಾಸಿಸ್ ಯಾರಿಗಾರ ಇದೆ ಅಂತ ಹೇಳಿದ್ರೆ ಅವ್ರ ಹತ್ರ ಮಾತಾಡೋದಾಗಲಿ, ಇವ್ರ ಹತ್ರ ಹೋಗೋದಕ್ಕೂ ಹೆದರ್ತಾರೆ. ನಮಗೇನಾದ್ರೂ ತಾಗ್ಬಿಟ್ರೆ ಏನಾಗುತ್ತಪ್ಪ, ನಮಗೂ ಸೋರಿಯಾಸಿಸ್ ಬಂದ್ರೆ ಏನಾಗುತ್ತಪ್ಪ ಅಂತ. ಈ ಸೋರಿಯಾಸಿಸ್ ಏನಾದ್ರೂ ಹರಡುತ್ತಾ? ಇಲ್ಲ, ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಇಟ್ ಇಸ್ ನಾಟ್ ಕಂಟೇಜಿಯಸ್. ಒಬ್ಬರಿಂದ ಒಬ್ಬರಿಗೆ ಹಿಂಗೆ ಶೇಕ್ ಹ್ಯಾಂಡ್ ಮಾಡಿಬಿಟ್ರೆ ಬಂದ್ಬಿಡ್ತು, ಅಥವಾ ಗಂಡ ಹೆಂಡತಿ ಸಹವಾಸ ಮಾಡ್ತಾ ಇದ್ರೆ, ಅಪ್ಪ ಮಕ್ಕಳು ಸಹವಾಸ ಮಾಡ್ತಾರೆ, ಒಂದೇ ರೂಮಲ್ಲಿ, ಒಂದೇ ತಟ್ಟಿಲಿ, ಒಂದೇ ಬೆಡ್ಶೀಟು, ಒಂದೇ ದಿಂಬು ಯೂಸ್ ಮಾಡ್ತಾರೆ, ಹಾಗೆ ಬರ್ತಕ್ಕಂಥದ್ದು ಖಂಡಿತ ಅಲ್ಲ. ಸೊ ಆ ವಿಧವಾದಂತಹ ಭಯ ಯಾವುದೇ ಶ್ರೀಸಾಮಾನ್ಯಗೂ ಯಾವುದೇ ಸಂದರ್ಭದಲ್ಲೂ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಸೋರಿಯಾಸಿಸ್ ಜೆನೆಟಿಕಲಿ ಏನಾದರೂ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ, ನಮ್ಮಪ್ಪ ನಮ್ಮಮ್ಮ ಮೇಬಿ ದೇರ್ ಆರ್
ಪಾರ್ಷಿಯಲ್ ಪರ್ಸೆಂಟೇಜ್ ಆಫ್ ಟ್ರಾನ್ಸ್ಫರೆನ್ಸ್ ಖಂಡಿತ ಇರುತ್ತೆ. ಈಗ ಮನೇಲಿ ಯಾರಿಗಾರು ಇತ್ತು ಅಂದರೆ ಪಾರ್ಷಿಯಲಿ ಬರುವಂತಹ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡದೆ ಆಲೋಚನೆ ಮಾಡ್ತಕ್ಕಂಥ ತುಂಬ ಇಂಪಾರ್ಟೆಂಟ್. ಬರೋದೇ ಹಣೆ ಬರದಲ್ಲಿ ಬರ್ತಿದ್ರೆ ನಾನು ಈ ಹಿಂದೆ ಹೇಳ್ದಂಗೆ ಈಗ 25 ವರ್ಷ ಕೊಡೋ ಬದಲಿ 50ನೇ ವರ್ಷ ಕೊಡಪ್ಪ ನೋಡ್ಕೊಳ್ಳೋಣ ಅಂತ ಹೇಳೋದು. ಸೊ 25ನೇ ವರ್ಷದಿಂದ 50 ವರ್ಷದವರೆಗೂ ನಿಮ್ಗೆ ಬಫರ್ ಇರುತ್ತೆ. ಒಳ್ಳೆ ಈಟಿಂಗ್ ಹ್ಯಾಬಿಟ್ಸು, ಒಳ್ಳೆ ಲೈಫ್ ಸ್ಟೈಲು, ಒಳ್ಳೆ ಮೈಂಡ್ ಸೆಟ್ನ ನೀವು ಸೆಲ್ಫ್ ಪ್ರೊವೊಕೇಶನ್ ಮಾಡ್ಕೊಂಡು ಸ್ಟೆಬಿಲೈಸ್ ಮಾಡಿದ್ರೆ 50 ತಿರ್ಗಿ 75 ಆಗುತ್ತೆ, 75 100 ಆಗುತ್ತೆ, ಅಷ್ಟೊತ್ತಿಗೆ ಆಯುಷ್ಯ ಕಳೆದೋಗಿರುತ್ತೆ. ಏನು ಡಾಕ್ಟರ್, ಸೋರಿಯಾಸಿಸ್ ಮತ್ತೆ ಈ ಎಕ್ಸೈಮಾ ಅನ್ನುವಂಥ ಇಂಟರ್ ಕನೆಕ್ಟೆಡ್ ಅಂತ? ಸೂಕ್ತವಾದಂತಹ ಪ್ರಶ್ನೆ. ಕೆಲವೊಂದು ಸಂದರ್ಭದಲ್ಲಿ ಎಕ್ಸಿಮಾ ಮತ್ತು ಸೋರಿಯಾಸಿಸ್ಸು ಈಸ್ ಬೈ ಆ್ಯಂಡ್ ಲಾರ್ಜ್ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸೆಗ್ಮೆಂಟ್ ಆಫ್ ಪೇಷಂಟ್ಸ್ಗೆ ಇಟ್ ಈಸ್ ಇಂಟರ್ ಕನೆಕ್ಟೆಡ್. ಹಾಗಿದ್ದಾಗಲೂ ಕೂಡ ನಾ ಹಿಂದೆ ಹೇಳ್ದಂಗೆ ಅಪ್ಲಿಕೇಶನ್ ಆಫ್ ಪಂಚಕರ್ಮ, ವಮನ ಆಗಿರ್ಬೋದು, ವಿರೇಚನ ಆಗಿರ್ಬೋದು, ಈ ಥರದ ಥೆರಪೀಸ್ನ ಮುಖಾಂತರವಾಗಿ ಇಟ್ ಕ್ಯಾನ್ ಬಿ ಕಾಂಬ್ಯಾಟೆಡ್ ಎಫಿಷಿಯೆಂಟ್ಲಿ. ಇನ್ನು ಪಂಚಕರ್ಮದ ರೋಲ್ ಏನು ಅಂತ ಸೋರಿಯಾಸಿಸ್ಗೆ ಬಂದಾಗ, ಸೋರಿಯಾಸಿಸ್ ಅಲ್ಲಿ ಪಂಚಕರ್ಮದ ರೋಲ್ ಏನು ಅಂತ ತಿಳಿಸ್ಕೊಡೋದಾದ್ರೆ? ಎಲ್ಲ ಹಂತದಲ್ಲೂ ಎಲ್ಲ ಪೇಷಂಟ್ಸ್ಗೂ ಎಲ್ಲ ವಯಸ್ಸಿನವ್ರಿಗೂ ನಾವು ಪಂಚಕರ್ಮವನ್ನು ಮಾಡಿ ಸೋರಿಯಾಸಿಸ್ನ ಸಂಪೂರ್ಣವಾಗಿ ಹತೋಟಿಗೆ ತಂದುಬಿಡ್ತೀವಿ ಅಂದರೆ ಕಷ್ಟ ಸಾಧ್ಯ. ಯಾಕಂದರೆ ಯೋಗ್ಯರು ಅಯೋಗ್ಯರು ಅಂತ ಹೇಳ್ತೀವಿ. ಅಯೋಗ್ಯರು ಅಂದರೆ ಕನ್ನಡದ ಬೈಗಳಲ್ಲ, ನಾನ್ ಫಿಟ್ ಪರ್ಸನ್ ಹೂ ಇಸ್ ನಾಟ್ ಫಿಟ್ ಫಾರ್ ದ ಪ್ರೋಟೋಕಾಲ್, ಅವರಿಗೆ ಅಯೋಗ್ಯ ಅಂತಕ್ಕಂಥ ಪದವನ್ನು ನಾನು ಬಳಸ್ತಾ ಇದ್ದೇನೆ. ಅಯೋಗ್ಯ ಅಂದ ತಕ್ಷಣ ನಾನು ಅಯೋಗ್ಯ ಅಂದ್ಬಿಟ್ರು ಅಂತ. ಈಗ ಗರ್ಭಿಣಿ ಸ್ತ್ರೀ ನಾವು ಪಂಚಕರ್ಮನ ಮಾಡ್ಲಿಕ್ಕೆ ಆಗಲ್ಲ. ಅತ್ಯಂತ ವಯಸ್ಸಾದ ಹಿರಿಕರು 70-80 ಇಯರ್ಸ್ ಅವ್ರಿಗೆ ನಾವು ಪಂಚಕರ್ಮ ಮಾಡೋಕ್ಕಾಗಲ್ಲ. ಪುಟ್ಟ ಮಕ್ಕಳಲ್ಲಿ ಸೋರಿಯಾಸಿಸ್ ಬರೋ ಸಾಧ್ಯತೆಗಳಿರುತ್ತೆ, ಅವ್ರಿಗೆ ನಾವು ಪಂಚಕರ್ಮ ಮಾಡೋಕ್ಕಾಗಲ್ಲ. ಬೇರೆ ಯಾವ್ದಾದ್ರು ಅಂಡರ್ಲೈಯಿಂಗ್ ಡಿಸೀಸಸ್ಸು, ಬೇರೆ ಕಂಡೀಷನ್ಸ್ ಜೊತೆಗೆ ಸೋರಿಯಾಸಿಸ್ ಬಂದಿದ್ರೆ ಆವಾಗ ಪಂಚಕರ್ಮ ಮಾಡೋಕ್ಕಾಗಲ್ಲ. ಅಂತಹ ಸೆಗ್ಮೆಂಟ್ಸ್ನ ಬಿಟ್ಟು ಎಲ್ಲ ಉಳಿಕಿದ ಡಿಸಾರ್ಡರ್ಸ್ಗೆ ಇರ್ತಕ್ಕಂಥ ಬೇರೆ ಕೋಮಾರ್ಬಿಡ್ ಫ್ಯಾಕ್ಟರ್ಸ್ ಇದ್ದರೆ ಅದಕ್ಕೆ ಪಂಚಕರ್ಮ ಮಾಡೋಕ್ಕಾಗಲ್ಲ. ವೆರಾಸ್ ಇಫ್ ಎ ಪೇಷಂಟ್ ಈಸ್ ಸೋರಿಯಾಟಿಕ್, ದ ಪೇಷಂಟ್ ಈಸ್ ಒಬೀಸ್, ಸಿಕ್ಕಾಪಟ್ಟೆ ದಪ್ಪ ಇದ್ರು, ತುಂಬ ಸ್ಟ್ರೆಸ್ ಇತ್ತು, ಸೋರಿಯಾಸಿಸ್ಸು ಇತ್ತು, ಎಕ್ಸಿಮಾನೂ ಇತ್ತು ಅಂದಾಗ ಹಿ ಈಸ್ ಮೋಸ್ಟ್ ಫಿಟ್. 30-35 ಇಯರ್ಸ್ ಮೇಲು, 30-35 ಇಯರ್ಸ್ ಫೀಮೇಲು, ಡ್ಯೂರಿಂಗ್ ದೇರ್ ಮೆನ್ಸ್ಟ್ರುವಲ್ ಸೈಕಲ್ಸ್ ಪಂಚಕರ್ಮ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಕೆಲವೊಂದು ಡೂಸ್ ಆ್ಯಂಡ್ ಡೋನ್ಸ್ನ ತಲೆಯಲ್ಲಿ ಇಟ್ಕೊಂಡು ಯಾರು ಫಿಟ್ಟು ಅಂದರೆ ಯೋಗ್ಯರು ಅಂತಕ್ಕಂತಹ ಪರ್ಸ್ಪೆಕ್ಟಿವಲ್ಲಿ ನಾವು ಪಂಚಕರ್ಮವನ್ನು ಇನ್ಕಲ್ಕೇಟ್ ಮಾಡಿದ್ದೆ ಆದಲ್ಲಿ ಖಂಡಿತ ಆ ಪೇಷಂಟ್ಸ್ಗೆ ತುಂಬ ಎಫೆಕ್ಟಿವ್, ಪವರ್ಫುಲ್, ಸೇಫ್, ಲಾಂಗ್ ಟರ್ಮ್ ಎಕನಾಮಿಕ್. ಇನಿಷಿಯಲಿ ಇಟ್ ಮೇ ಸೌಂಡ್ ಟು ಬಿ ಎಕ್ಸ್ಪೆನ್ಸಿವ್, ಬಟ್ ಲಾಂಗ್ ಟರ್ಮ್ ಎಕಾನಮಿ ನೀವು ನೋಡಿದಾಗ ಸಮಥಿಂಗ್ ಲೈಕ್ ದೀರ್ಘಕಾಲೀನವಾಗಿ ನಾವು ತುಂಬ ದೂರಕ್ಕೆ ಯೋಚನೆ ಮಾಡ್ತೀವಿ ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಅಂದರೂ ಕೂಡ ಇನ್ನಿತರ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ಗೆ ಕಂಪೇರ್ ಮಾಡಿದ್ರೆ ಆಯುರ್ವೇದ ನೇಟಿವ್ ಮೆಡಿಸಿನ್ಸ್ ಇಸ್ ಮಚ್ ಮೋರ್ ಚೀಪರ್, ಮಚ್ ಮೋರ್ ಎಕನಾಮಿಕ್, ಮಚ್ ಮೋರ್ ಸೇಫ್, ನಾನ್ ಅಡಿಕ್ಟಿವ್. ಈಗ ತೊಗೊಂಡೇ ಸರಿ ಹೋಯಿತು, ಮುಂದಿನ ಸಲ ಬಂದಾಗಲೂ ಇದೇ ಟ್ರೀಟ್ಮೆಂಟ್ ತೊಗೋಬೇಕಾ ಅಥವಾ ಜೀವನದ ಪೂರ್ತಿ ಟ್ರೀಟ್ಮೆಂಟೇ ತೊಗೊಳ್ಳೋದು ಬೇಡ, ಅನೇಕ ಪ್ರಶ್ನೆಗಳು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ. ಪ್ರತಿನಿತ್ಯ ಪ್ರತಿ ಪೇಷಂಟು ಕೇಳ್ತಕ್ಕಂಥ ಒಂದು ಸವಾಲು, ಆತನಿಗೆ ಎಷ್ಟು ಸಮಜಾಯಿಷಿಯನ್ನು ನಾವು ಕೊಡ್ತೀವೋ ಅಷ್ಟು ನಮ್ಮ ಜ್ಞಾನವನ್ನು ನಾವು ಜಾಸ್ತಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮೇಲಕ್ಕೆ ಹೋಗ್ತಾ ಇರ್ತೀವಿ ಅಂತ. ಸೊ ಪಂಚಕರ್ಮ ಎಫ್ಕೋರ್ಸ್ ಇದು ವಂಡರ್ಫುಲ್ ಟೂಲ್. ಸ್ವಲ್ಪ ಅಡಲ್ಟ್ಸು 20 ವರ್ಷ ಮೇಲ್ಪಟ್ಟವ್ರಿಗೆ, 60-70 ವರ್ಷ ಒಳಗಿರ್ತಕ್ಕಂಥವ್ರಿಗೆ ಸೋರಿಯಾಸಿಸ್ ಯಾವಾಗ ತನ್ನ ಪೀಕ್ ಟ್ರಿಗರ್ ಆಗಿರುತ್ತೆ ಅಂತಹ ಟೈಮಲ್ಲಿ ಬೋತ್ ವಮನ ಆಗಿರ್ಬೋದು, ವಿರೇಚನ ಆಗಿರ್ಬೋದು, ಬೇರೆ ಇನ್ನಿತರ ಪಂಚಕರ್ಮಗಳು 5: ವಮನ, ವಿರೇಚನ, ಬಸ್ತಿನಸ್ಯ, ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಸೊ ವಮನ ವಿರೇಚನ ಅಂತಕ್ಕಂಥ ಬೇಸಿಕ್ ಪಂಚಕರ್ಮ ಟ್ರೀಟ್ಮೆಂಟ್ಸು ತನ್ನದಂಥ ಡೆಫಿನೆಟ್ ಸ್ಪೆಸಿಫಿಕ್ ಪಾಯಿಂಟ್ ಸ್ಪೆಸಿಫಿಕ್ ಸಪೋರ್ಟಿಂಗ್ ರೋಲು ಈ ಥರದ ಪೇಷಂಟ್ಸ್ಗೆ ಒಂದು ಸಮಸ್ಯೆಯನ್ನು ಕಮ್ಮಿ ಮಾಡಲಿಕ್ಕೆ, ಎರಡನೇದು ತಿರ್ಗಾ ಅಪುನರ್ಭವ, ತಿರ್ಗಾ ಮೇಲಿಂದ ಮೇಲೆ ಸಮಸ್ಯೆ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಫೋಕಸ್ ಮಾಡೋಕ್ಕೆ ಎರಡಕ್ಕೂ ಪಂಚಕರ್ಮ ಇಸ್ ಎ ಸಕ್ಸಸ್ಫುಲ್ ಟೂಲ್ ಅಂತ ಹೇಳಿ. ಓಕೆ ಡಾಕ್ಟರ್, ಹೇಳ್ತಿರ್ತಾರೆ ನಮ್ಮ ಅಡುಗೆ ಮನೆನೇ ಒಂದು ಚಿಕ್ಕ ಮೆಡಿಕಲ್ ಸ್ಟೋರ್ ಅಂತ. ಸೊ ಮನೆ ಮದ್ದುಗಳ ಬಗ್ಗೆ ಏನಾದರೂ ತಿಳಿಸ್ಕೊಡೋದಾದ್ರೆ? ನಾನು ಈ ಹಿಂದೆ ಹೇಳ್ದಂಗೆ ಕೋಸ್ಟಲ್ ಬೆಲ್ಟಲ್ಲಿ ಅಡಿಯಿಂದ ಮುಡಿವರೆಗೂ ನೀವು ಯಾವುದೇ ಪುರುಷ, ಸ್ತ್ರೀ, ಮಕ್ಕಳು, ವಯಸ್ಸಾದವರು ಯಾರನ್ನೇ ನೋಡಿ ಅವ್ರಿಗೆ ಹೇರ್ ಫಾಲು, ಸ್ಕಿನ್ ಪ್ರಾಬ್ಲಮ್ಸು ಯೂಶಲಿ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಅಬಂಡೆಂಟ್ ಯೂಸ್ ಆಫ್ ಕೊಬ್ಬರಿ ಎಣ್ಣೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಕೂಡ ಹೇಳಿದ್ರಿ. ಸೊ ಕೊಬ್ಬರಿ ಎಣ್ಣೆ ಇಸ್ ಒನ್ ಆಫ್ ದ ವಂಡರ್ಫುಲ್ ಟೂಲ್ಸ್. ಯಾವುದೇ ಸ್ಕಿನ್ ಏಲಿಮೆಂಟ್ಗೆ ಇಂಟರ್ನಲ್ ಕನ್ಸಂಪ್ಷನ್ ಆಫ್ ಕೋಕೋನಟ್ ಆಯಿಲ್ ಆಲ್ಸೋ ದಿ ಬೆಸ್ಟ್. ಸುಮಾರು ಬೆಳಗಾಗೆದ್ದು ಒಂದು ಚಮಚದಷ್ಟು ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆ. ಪ್ಲೀಸ್ ಡೋಂಟ್ ಆಸ್ಕ್ ಮೀ ಯಾವ ಬ್ರ್ಯಾಂಡು, ಕೋಲ್ಡ್ ಪ್ರೆಸ್ಟಾ, ರೆಡಿಮೇಡ, ಪೇಪರಲ್ಲಿ ಬರೋದ, ಯೂಟ್ಯೂಬಲ್ಲಿ ಬರೋದ, ಟಿವಿಲಿ ಬರೋದ ಅಲ್ಲ. ಜೆನೈನ್, ಸೇಫ್, ಟೈಮ್ ಟೆಸ್ಟೆಡ್, ಮೋಸ್ಟ್ ಟೆಸ್ಟೆಡ್ ತೆಂಗಿನಕಾಯಿನ ಒಣಗಿಸಿ ಕೊಬ್ಬರಿ ಮಾಡಿ ಎಣ್ಣೆ ತೆಗೆದು ಬಳಸೋದು ಇಸ್ ರಿಯಲ್ ಕೊಬ್ಬರಿ ಎಣ್ಣೆ ಟು ಮೀ. ಅದನ್ನು ನೀವು ಎವ್ರಿ ಡೇ ಮಾರ್ನಿಂಗು 1 ಸ್ಪೂನು ಸೇವನೆ ಮಾಡ್ತಕ್ಕಂಥದ್ದು ದಿ ಬೆಸ್ಟ್. ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಫ್ಕೋರ್ಸ್ ಲಾಟ್ ಆಫ್ ಮೆಡಿಕೇಶನ್ಸ್ ಮೈಟ್ ಬಿ ರಿಕ್ವೈರ್ಡ್. ಇಂಟರ್ನಲ್ ಟ್ಯಾಬ್ಲೆಟ್ಸ್ ಬೇಕು, ಕಷಾಯ ಬೇಕು, ಲೇಹ ಬೇಕು,
ಚೂರ್ಣ ಬೇಕು, ಕ್ವಾಥ ಬೇಕು, ಮಲ್ಟಿಪಲ್ ಥಿಂಗ್ಸು. ಬಟ್ ಇಂಟರ್ನಲ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನು ಇಂಟರ್ನಲ್ ಜೊತೆಗೆ ಕೊಬ್ಬರಿ ಎಣ್ಣೆ ಆಸ್ ಅನ್ ಎಕ್ಸ್ಟರ್ನಲ್ ಅಪ್ಲಿಕೇಶನು, ಎಸ್ಪೆಷಲಿ ಫಾರ್ ಅ ಫೀಮೇಲು ವಿತ್ ಅಬಂಡೆಂಟ್ ಕ್ವಾಂಟಿಟೀಸ್ ಆಫ್ ಟರ್ಮರಿಕ್. ಪುರುಷರಿಗೆ ಯಾಕೆ ನಾವು ಟರ್ಮರಿಕ್ ಹೇಳಲ್ಲ, ಕೂದಲು ಬೆಳೆಯಲ್ಲ, ಉರುಮ ಬೆಳೆಯಲ್ಲ ಅಂತ. ಸೊ ಮಹಿಳೆಯರು ಅಂದ ತಕ್ಷಣ ಧೈರ್ಯವಾಗಿ ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅರಿಶಿನ ಮಿಕ್ಸ್ ಮಾಡಿಕೊಂಡು ಹೇರಳವಾಗಿ ಹಚ್ಚಿ ಅಂತ ಹೇಳ್ತೀವಿ. ಆಲೋವೆರಾ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅಪ್ಲಿಕೇಶನ್. ಸೊ ನಿಮ್ಮ ಎಕ್ಸಿಮ್ಯಾಟಿಕ್ ಸೋರಿಯಸಿಸ್ಗೆ ಕಾಂಬಿನೇಟಿವ್ ಸಮಸ್ಯೆ ಇದ್ದಾಗ ಇಟ್ ವರ್ಕ್ಸ್ ವಂಡರ್ಸ್. ಈ ಥರ ಪುಟ್ಟ ಮಾಡ್ಕೊಂಡ್ರೆ ಚೇಂಜಸ್ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ತ್ವರಿತವಾಗಿ ಆ ಪೇಷಂಟ್ಗೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಡಾಕ್ಟರ್, ಇನ್ನು ಸೋರಿಯಾಸಿಸ್ ಅನ್ನುವಂಥದ್ದು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಹೆಣ್ಣು ಮಕ್ಕಳಲ್ಲ ಅಥವಾ ಗಂಡು ಇಲ್ಲ, ಮಕ್ಕಳಲ್ಲ? ಅದಕ್ಕೆ ಜಾತ್ಯತೀತವಾದ, ವಯಾತೀತವಾದ, ಲಿಂಗಾತೀತವಾದ, ಸೀಮಾತೀತವಾದ ಸಮಸ್ಯೆ. ಸೊ ಹೀಗಾಗಿ ನಮಗೆ ಮಂಗಳೂರಲ್ಲಿ ಕಡಿಮೆನಾ? ಬಿಕಾಸ್ ಆಫ್ ದಿ ಗುಡ್ ಇಮ್ಯೂನ್ ಲೆವೆಲ್ಸು, ಯೂಸ್ ಆಫ್ ಕೋಕೋನಟ್ ಆಯಿಲ್, ಇವೆಲ್ಲ ಸ್ಮಾಲ್ ಎಕ್ಸಾಂಪಲ್ಸು. ಬಟ್ ಮಂಗಳೂರಲ್ಲೂ ನೀವು ಡಯಟ್ ಚೆನ್ನಾಗಿ ಮಾಡ್ಕೊಂಡಿಲ್ಲ, ಅಥವಾ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ನನ್ನ ಶರೀರವನ್ನು ಕಾಪಾಡ್ಕೊಳ್ತಾ ಇದ್ದೀನಿ ಅಂದಾಗಲೂ ಕೂಡ ಬೆಂಗಳೂರವರು ಬರದೇ ಇರಬಹುದು, ಮಂಗಳೂರವರಿಗೆ ಬರಬಹುದು. ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಹಾಗಾಗಿ ಯಾರಿಗೆ ಸ್ಪೆಸಿಫಿಕ್ ಆಗಿ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಬರುವಂಥ ಸಾಧ್ಯತೆಗಳು ಇಟ್ ಮೈಟ್ ರನ್ ಇನ್ ಫ್ಯಾಮಿಲೀಸ್. ಮನೇಲಿ ಯಾರಿಗಾರು ಎನಿ ಸ್ಕಿನ್ ಪ್ರಾಬ್ಲಮ್ ಫಾರ್ ದಟ್ ಮ್ಯಾಟರ್, ಯಾರಿಗಾರು ಮನೇಲಿದ್ರೆ ಆನುವಂಶಿಕವಾಗಿ ಹೆಸರು ಬೇಕು, ಗೋತ್ರ ಬೇಕು, ಹಣ ಬೇಕು, ಕಾಯಿಲೆ ಮಾತ್ರ ಬೇಡ ಅಂದರೆ ಹೇಗೆ? ಸೊ ಹಾಗೆ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಕಾಂಬ್ಯಾಟ್ ಮಾಡ್ಕೊಳ್ತಕ್ಕಂಥ ತಯಾರಿ ನಾವು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಗೆಲುವು ಸುಸಾಧ್ಯ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೋರಿಯಾಸಿಸ್ ಅಂದ ತಕ್ಷಣ ನಾನು ಹೇಳ್ತಿದ್ದೆ ಸ್ವಲ್ಪ ಜನಕ್ಕೆ ಗಾಬರಿ, ಭಯ ಆ ಥರದಲ್ಲಿರುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ತುಂಬಾ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.